ಗುರುಗಳೇ, ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಕಟಾಕ್ಷ ನೆಲೆಸಬೇಕು ಅಂದ್ರೆ ಹಣದ ಸಮಸ್ಯೆಗಳು ದೂರವಾಗಬೇಕು ಅಂದ್ರೆ ಮತ್ತು ಬಹಳಷ್ಟು ಜನ ಸಾಲಬಾಧೆಯಿಂದ ಬಳಲ್ತಿದ್ದಾರೆ. ಈ ಸಾಲಬಾಧೆ ಬೇಗನೆ ತೀರ್ಬೇಕು, ನಮ್ಮ ಮನೆಯಲ್ಲಿ ಹಣ ನೆಲೆಸಬೇಕು ಅಂದ್ರೆ ಏನ್ ಪರಿಹಾರ ಗುರುಗಳೇ? ನೋಡಿ, ಮಹಾಲಕ್ಷ್ಮಿ ಎನ್ನುವಂಥದ್ದು ನೋಡಿ ಈಗಿನ ಕಾಲಮಾನದಲ್ಲಿ ಹಣದ ವಿಚಾರ ಅಂತಂದ್ರೆ ಆರ್ಥಿಕ ಕೊರತೆ ಆಗ್ಲಿ ಅಥವಾ ಹಣದ ವಿಚಾರವಾಗಿ ಆಗ್ಲಿ, ಈ ಕಡೆ ದುಡ್ಡು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಕಾಗಿರುವಂತ ವಿಚಾರ. ಯಾರು ಕೂಡ ಹಣ ಕೊಟ್ರೆ ಬೇಡ ಅಂತ ಹೇಳಲ್ಲ. ಆದ್ರೆ ಕೆಲವು ಕೇಳ್ತಾರೆ, ಗುರುಗಳೇ ನಾವ್ ಹೆಂಗ್ ಲಕ್ಷ್ಮಿ ಉಳಿಸ್ಕೊಳ್ಬೇಕು, ಈಗ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬಂದ್ಬಿಡುತ್ತಾ? ನೋಡಿ, ಈಗ ನಾನು ಹೇಳೋ ಒಂದು ಪರಿಹಾರ ಮಾಡಿದ ತಕ್ಷಣ ನಿಮ್ಗೆ ಲಕ್ಷ್ಮಿ ಬರುವಂತದ್ದಲ್ಲ. ಆದ್ರೆ ಏನಾದ್ರೂ ಈ ಸಾಲ ಬಾಧೆ, ಋಣ ಬಾಧೆ ಅಂತ ಹೇಳ್ತೀವಿ, ಆ ಋಣ ಬಾಧೆಗೆ ಪರಿಹಾರಗಳು ಮಾಡ್ಕೊಳ್ಬಹುದು. ಬಿಟ್ರೆ ನಾವು ಪೂಜೆ ಮಾಡಿದ ತಕ್ಷಣ ಹಣ ಬರುತ್ತೆ ಅನ್ನೋದು ಸುಳ್ಳದು. ಯಾಕಂದ್ರೆ ಹೇಳ್ಬೋದು, ಇಲ್ಲ ನೀವು ಇದು ಮಾಡಿ ಈ ರೀತಿ ಪೂಜೆ ಮಾಡಿ ನಿಮ್ಗೆ ಹಣ ಬಂದ್ಬಿಡುತ್ತೆ. ಅದೆಲ್ಲ ಯಾವತ್ತೂ ಕೂಡ ಆಗ್ಲಿಲ್ದಂತ ವಿಚಾರಗಳು. ಯಾಕಂದ್ರೆ ನೋಡಿ, ಈ ಹಣದ ವಿಚಾರ ನಾನು ಹೇಳ್ತೀನಿ. ಈಗ ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಹಗಲು ರಾತ್ರಿ ದುಡಿತಾ ಇರ್ತಾರೆ, ಆದ್ರೆ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ. ಚೆನ್ನಾಗಿ ಬರುತ್ತೆ, ಆದ್ರೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದ್ರೆ ಅಥವಾ ಯಾವುದೋ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಏನೋ ಒಂದು ಒಂದು ಸಂದರ್ಭದಲ್ಲಿ ಏನೋ ಸ್ವಲ್ಪ ಜೀವನದಲ್ಲಿ ಏನೋ ಬೇರೆ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡೋಣ ಏನೋ ಅಂತೇಳಿ ಎಲ್ಲೋ ಒಂದ್ ಹತ್ರ ಹಣ ತಗೊಂಡ್ ಬಂದು ತುಂಬಾ ಎಲ್ಲ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಪರಿಜ್ಞಾನ ಇದ್ರೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಹತ್ರ ಸಾಲನೋ ಏನೋ ತಗೊಂಡ್ ಬಂದು ಹಣ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಲ್ಲಿ ಏನಾಗುತ್ತೆ, ಸಡನ್ ಆಗಿ ಯಾವ್ದೋ ಒಂದು ಕರ್ಮ ಫಲದಿಂದ ತೊಂದರೆ ಆಗಿ ಎಲ್ಲ ಹಣ ಎಲ್ಲ ಹೋಗುವಂಥದ್ದು, ಅಥವಾ ಯಾವ್ದೋ ಒಂದು ಅನ್ಕೊಂಡಿರೋ ಕೆಲಸ ಕಾರ್ಯ ಆಗ್ದಲೇ ಇರುವಂತದ್ದು, ಅಥವಾ ಏನೋ ಒಂದು ಸಮಸ್ಯೆಗಳ ಆಗ್ಬಿಟ್ರೆ ಏನಾಗುತ್ತೆ, ಈ ಕಡೆ ಸಾಲ ಮಾಡಿರ್ತಾರೆ, ಸಾಲ ಬಾಧೆ ಋಣ ಬಾಧೆ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ಕೆಲವು ಸಾಮಾನ್ಯವಾಗಿ ಬರ್ತಾರೆ, ಗುರುಗಳೇ ನಾವು ಎಷ್ಟು ದುಡಿದ್ರು ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ, ಈ ತರ ಸಾಲ ಬಾಧೆ ತುಂಬಾ ಆಗ್ತಾ ಇದೆ ನಮ್ಗೆ, ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ? ಈಗ ನಾನು ಸಾಕಷ್ಟು ಜನ ಸಾಲ ಬೇಗ ತೀರ್ತಿಲ್ಲ ಅನ್ನೋದಕ್ಕೂ ತಮ್ಮ ಹತ್ರ ಪರಿಹಾರಗಳನ್ನ ಕೇಳಿ. ಹೌದೌದು. ಈಗ ಗುರುಗಳಿಗೆ ಸಾಲ ಏನಿದು, ಸಾಲ ಬಾಧೆ ಋಣ ಬಾಧೆ ಯಾಕೆ ನಮ್ಗೆ ಇಷ್ಟು ಕಾಡ್ತಾ ಇದೆ? ಕೆಲವೊಬ್ರು ನೋಡಿ ಹಣ ಇರುತ್ತೆ ಅವ್ರ ಹತ್ರ, ಸಾಲ ತೀರ್ಸ್ಲಿಕ್ಕೆ ಆಗ್ತಾ ಇರಲ್ಲ, ಅಷ್ಟು ಸಮಸ್ಯೆ ಕೊಡೋದು. ಯಾಕಂದ್ರೆ ಕೆಲವರು ಜೀವನ ಪರ್ಯಂತ ಬಡ್ಡಿ ಕಟ್ಕೊಂಡೇ ಹೋಗೋದೇ ಆಗುತ್ತೆ. ಆ ರೀತಿಯೆಲ್ಲ ಇದೆ, ಅದು ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಆದ್ರೆ ಪೂಜೆ ಪುನಸ್ಕಾರಗಳಿಂದ ಯಾವುದು ಕೂಡ ನಿಮ್ಗೆ ಆಗಲ್ಲ. ಅಂದ್ರೆ ಏನಾಗುತ್ತೆ, ನಮ್ಗಿರುವಂತಹ ಋಣ ಬಾಧೆ ಅಂತ ಏನ್ ಹೇಳ್ತೀವಿ, ಇದೆಲ್ಲ ಋಣ ಬಾಧೆ. ಇದು ಕೆಲವೊಂದು ಪ್ರಾರಬ್ಧ ಕರ್ಮ ಅಂತ ಏನ್ ಹೇಳ್ತಾರೆ, ನಾವು ಅನುಭವಿಸ್ಲೇಬೇಕು. ನಮ್ಮ ಹತ್ರ ಇವತ್ತು ಹಣ ಇರುತ್ತೆ, ಯಾರಿಗೋ ಒಬ್ರಿಗೆ ಕೊಡ್ಬೇಕಾಗಿರುತ್ತೆ, ನಮ್ಮ ಹತ್ರ ಹಣ ಇದೆ, ಕೊಡ್ಲಿಕ್ಕಾಗಲ್ಲ. ಏನೋ ಸಮಸ್ಯೆ ಬಂದು ಆ ಹಣ ಇನ್ನೊಂದ್ ಕಡೆ ಹೋಗ್ಬಿಡುತ್ತೆ. ಆದ್ರೆ ಅವರಿಂದ ನಾವು ಸಮಸ್ಯೆ ನೋಡಿ, ಯಾರಾದ್ರೂ ಈಗ ಹಣ ಇಸ್ಕೊಂಡಿರೋರು ನಿಮ್ಗೆ ಏನಾದ್ರು ಫೋನ್ ಮಾಡುವಂತದ್ದು ಆದ್ರೆ ಎಷ್ಟು ತೊಂದರೆ ಆಗುತ್ತೆ. ಅವ್ರು ಅನುಭವಿಸ್ತಾ ಇರ್ತಾರೆ ಮನೆಯಲ್ಲಿ. ಕೆಲವ್ರು ನೋಡ್ತಾ ಇರ್ತೀವಿ ನಾವು, ಮನೇಲಿ ಇದ್ರು ಇಲ್ಲ ಅಂತ ಹೇಳುವಂಥದ್ದು, ಅಥವಾ ಎಲ್ಲೋ ಇರ್ತಾರೆ ಎಲ್ಲೋ. ಯಾಕಂದ್ರೆ ಆ ಸುಳ್ಳು ಹೇಳಿಸ್ಬಿಡುತ್ತೆ ಒಂದು ನಮ್ಗೆ ಆ ಸುಳ್ಳು ಹೇಳುವಂಥದ್ದು, ಅದು ಇದಾಗ್ಬಿಡುತ್ತೆ ಜೀವನನೇ. ಹಾಗಾಗಿ ಈ ರೀತಿ ಇರುವಂತಹ ಸಮಸ್ಯೆಗಳಿಗೆ ನೋಡಿ, ಈ ರೀತಿ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಬಹುದು, ನಾವು ಮಾನಸಿಕವಾಗಿ ನಾವು ಸದೃಢರಾಗ್ಬೋದು. ಬಿಟ್ರೆ ಪೂಜೆ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ಲಕ್ಷ್ಮಿ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ಬೋದು, ಬಿಟ್ರೆ ಲಕ್ಷ್ಮಿ ಬಂದು ನಮ್ಗೆ ಹಣ ಕೊಡೋದಿಲ್ಲ. ಆ ರೀತಿ ಮಾಡ್ಕೊಳ್ಳಿ. ಲಕ್ಷ್ಮಿ ಕಟಾಕ್ಷ ಇತ್ತು ಅಂತಂದ್ರೆ, ಈಗ ನೋಡಿ, ನಾವು ಸಾಮಾನ್ಯವಾಗಿ ಮೃತ್ಯುಂಜಯ ದೇವರ ಒಂದು ಪ್ರಸಾದ ಸಿಗ್ತದೆ, ನಮ್ಗೆ ಆರೋಗ್ಯ ಸಮಸ್ಯೆ ನಾವು ಬಗೆಹರುತ್ತೆ ಅಂತ ಹೇಳ್ತೀವಿ. ಈಗ ಇನ್ನೊಂದು ಯಾರೋ ಒಂದು ಸಮಸ್ಯೆಗೆ ಇನ್ನೊಂದು ದೇವರ ಒಂದು ಆಶೀರ್ವಾದ. ಅದೇ ರೀತಿ ಲಕ್ಷ್ಮೀ ಕಟಾಕ್ಷ ಇತ್ತು ಅಂತಂದ್ರೆ ಹಣ ನಿಲ್ಲುವಂಥದ್ದು ಮನೆಯಲ್ಲಿ. ಈಗ ದುಡಿದ ಹಣ ನಾವು ನಮ್ಗೆ ನಿಲ್ಲಬೇಕು ನಮ್ಮ ಹತ್ರ. ಈಗ ಎಲ್ಲೋ ಬಂತು, ಇವತ್ತು ಎಷ್ಟು ದುಡ್ಕೊಂಡ್ ಬಂದಿದೀವಿ ಅಂತಂದ್ರೆ ಅದು ನಾಳೆ ಖಾಲಿ ಆಗ್ಬಾರ್ದು ನಮ್ ಕೈಯಿಂದ. ಯಾಕಂದ್ರೆ ಎಲ್ಲ ನಾವೇ ಮಾಡ್ಕೊಳ್ಳುವಂಥದ್ದು. ಈಗ ನಮ್ ಕೈಲಿ ಇರುತ್ತೆ, ಖಾಲಿ ಮಾಡುವಂಥದ್ದು ನಮ್ಗೆ ಗೊತ್ತು, ಅದನ್ನ ಉಳಿತಾಯ ಮಾಡುವಂಥದ್ದು ನಮ್ಗೆ ಗೊತ್ತಿರುತ್ತೆ. ಆದ್ರೆ ಉಳಿತಾಯ ಮಾಡುವಂತಹ ಮನಸ್ಥಿತಿ ನಮಗೆ ಬರ್ಲಿಕ್ಕೆ ಮಾಡುವಂಥದ್ದೇ ಲಕ್ಷ್ಮೀ ಕಟಾಕ್ಷ. ಈಗ ಇಷ್ಟೇ, ಇದು ಪರಿಹಾರ ಅನ್ನುವಂಥದ್ದೇ ಇದು. ನಮ್ಮ ಹತ್ರ ದುಡ್ಡಿದೆ, ಹಣ ಉಳಿತಾಯ, ಎರಡು ಮಾರ್ಗ ಜೀವನದಲ್ಲಿ ಇದ್ದೇ ಇರುತ್ತೆ. ಒಂದು ಒಳ್ಳೆ ಮಾರ್ಗ ಇರುತ್ತೆ, ಇನ್ನೊಂದು ಕೆಟ್ಟ ಮಾರ್ಗ ಇರುತ್ತೆ. ಹಣ ಉಳಿತಾಯ ಮಾಡುವಂಥದ್ದು ಇರುತ್ತೆ, ಹಣ ವ್ಯರ್ಥ ಮಾಡುವಂಥದ್ದು ಇರುತ್ತೆ. ನಮ್ಮ ಮನಸ್ಥಿತಿಗೆ ಅದಾಗುತ್ತೆ. ಯಾಕಂದ್ರೆ ಕೆಲವರು ನೋಡಿ, ಸುಮ್ನೆ ಐಷಾರಾಮಿ ಜೀವನ ನಾವು ಮಾಡ್ತಾ ಇರ್ತೀವಿ. ನಮ್ಗೆ ಎಷ್ಟು ಬೇಕು ಹೇಳ್ತಾರಲ್ಲ, ಎಷ್ಟು ಏನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಯಾಕಂದ್ರೆ ಇದೆಲ್ಲ ನೋಡಿ, ಒಗಟುಗಳಾಗ್ಲಿ ಮತ್ತೆ ಹಿಂದಿನವ್ರು ಮಾತಾಡೋದಾಗ್ಲಿ, ಇವೆಲ್ಲ ಅನುಭವಿಸಿ ಅವರೆಲ್ಲ ಮಾತುಗಳು ಬರುತ್ತೆ. ನಮ್ಗೆಲ್ಲ ಒಂದಕ್ಕೊಂದು ಸಂಬಂಧ ಇರುತ್ತೆ. ಪೂಜೆ ಪುನಸ್ಕಾರಗಳು ಅಷ್ಟೇನೆ. ಪೂಜೆ ಮಾಡಿದ ತಕ್ಷಣ ಏನೋ ನಮ್ಗೆ ಇದಾಗ್ಬಿಡುತ್ತೆ ಅಂತ ಮ್ಯಾಜಿಕ್ ಯಾವತ್ತೂ ಆಗಲ್ಲ. ಹೀಗೆ ಈಗಿನ ಒಂದು ಕಾಲಮಾನದಲ್ಲಿ ಎಲ್ಲ ಮ್ಯಾಜಿಕ್ನೇ ನಂಬ್ತಾರೆ. ಇಲ್ಲೆಲ್ಲ ಮ್ಯಾಜಿಕ್ ಆಗ್ಬಿಡ್ಬೇಕು ಒಂದೇ ಸರಿ. ಆದ್ರೆ ಅದಾಗಲ್ಲ. ಮನಸ್ಥಿತಿ ಬದಲಾವಣೆ ಆಗುತ್ತೆ, ಮಾನಸಿಕವಾಗಿ ಸದೃಢರಾಗ್ತೀವಿ. ಇದನ್ನ ಮಾಡ್ಕೊಳ್ಳಿ. ನೋಡಿ, ಈಗ ಯಾರಾದ್ರೂ ನಿಮ್ಗೆ ಈ ತರ ಸಮಸ್ಯೆ ಆಗ್ತಾ ಇದೆಯಾ, ಸಾಲ ಬಾಧೆಯಿಂದ ನರಳುತ್ತಾ ಇದ್ದೀರಾ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಾ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ಹಣ ನಿಮ್ಮ ಹತ್ರ ನಿಲ್ತಾ ಇಲ್ವಾ, ಹಣ ಈಗ ಚೆನ್ನಾಗಿ ದುಡಿತೀರಾ, ನಿಮ್ ಸ್ಯಾಲ್ರಿ ಸಂಬಳ ಬರುತ್ತೆ, ಬಂದ ತಕ್ಷಣ ಇನ್ನೊಂದು ಯಾನಕ್ಕೋ ಹಾಕ್ಬೇಕು, ಅಥವಾ ಮನಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ದುಡ್ಡು ನೋಡಿ, ಒಬ್ಬನ ಮನುಷ್ಯ ಅದ ಅರ್ಥ ಮಾಡ್ಕೊಳ್ಳಿ, ಹಣ ಕೈಯಲ್ಲಿ ಇದ್ದಾಗ ಒಂಥರ ಮನಸ್ಥಿತಿ ಇರುತ್ತೆ, ಹಣ ಇಲ್ಲದಾಗ ಇನ್ನೊಂಥರ ಮನಸ್ಥಿತಿ ಇರುತ್ತೆ. ಆ ಮನಸ್ಸನ್ನ ನಿಗ್ರಹ ಯಾರು ಮಾಡ್ತಾರೆ
ಅವರು ಅದರಲ್ಲಿ ಅಭಿವೃದ್ಧಿ ಹೊಂದ್ತಾರೆ, ಎಲ್ಲ ಅಂದ್ರೆ ಆರ್ಥಿಕ ಸಂಕಷ್ಟ ದೂರ ಆಗ್ತಾರೆ. ಆದ್ರೆ ಆ ಮನಸ್ಥಿತಿ ಬರ್ಲಿಕ್ಕೆ ಮಾಡ್ಬೇಕು ಈ ಪೂಜೆ. ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ. ಹೌದು, ನಮ್ಮ ಮನಸ್ಸು ಸದೃಢರಾಗ್ಲಿಕ್ಕೆ ಮಾಡೋಕೆ ಒಂದು ಪರಿಹಾರ ಪೂಜೆ ಇದೆ, ಬಿಟ್ರೆ ಹಣ ಯಾವತ್ತೂ ಬರಲ್ಲ. ಆ ರೀತಿ ಸರಳ ಪರಿಹಾರಗಳನ್ನು ಹೇಳ್ತೀನಿ ನೋಡಿ. ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ತುಂಬಾ ವಿಶೇಷವಾಗಿ ಸ್ಥಾನಮಾನ ಇರುತ್ತೆ. ನಾವು ಇಂದಿನ ಒಂದು ಆಷಾಢ ಮಾಸದ ಶುಕ್ರವಾರ ಪೂಜೆ ಕೂಡ ಹೆಣ್ಣು ಮಕ್ಕಳಿಗೆ ನಾವು ಹೇಳಿದ್ವಿ. ಇಲ್ಲಿ ಹೆಣ್ಣು ಮಕ್ಕಳೇ ಮಾಡುವಂತದ್ದು ಇನ್ನೊಂದು ಸರಳ ಪರಿಹಾರ ಹೇಳ್ಕೊಡ್ತೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನೇ ನಾವು ಮನೆಯ ಮಹಾಲಕ್ಷ್ಮಿ ಅಂತ ಹೇಳುವಂಥದ್ದು. ಯಾವಾಗ ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಸಾಲಬಾಧೆಯಿಂದ ನರಳ್ತಾ ಇದ್ದೀರಾ, ಅಥವಾ ಹಣ ನಿಮ್ಮ ಹತ್ರ ನಿಲ್ತಾ ಇಲ್ಲ, ತೊಂದರೆ ಆಗ್ತಾ ಇದ್ದಾಗ ನೋಡಿ, ಸರಳ ಪರಿಹಾರ ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರ ಸೇವೆ ಮಾಡುವಂಥದ್ದು. ನೋಡಿ, ನಿಮಗೆ ಎಲ್ಲಾದ್ರೂ ಕೂಡ ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರ ನಿಮ್ಗೆ ಪುಸ್ತಕ ಸಿಗುತ್ತೆ, ಅಥವಾ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ, ನಿಮ್ಮ ಯಾರು ಮೊಬೈಲ್ ಇಲ್ಲ ಇವಾಗ ಹೇಳಿ, ಎಲ್ಲರ ಹತ್ರ ಕೂಡ ಮೊಬೈಲ್ಸ್ ಇರುತ್ತೆ, ನೋಡ್ತಾನೆ ಇರ್ತೀರಿ. ಒಂದ್ ಸ್ವಲ್ಪ ಹೊತ್ತು ದೇವರಿಗೆ ಮೀಸಲಿಡಿ ನಿಮ್ಮ ಸಮಯವನ್ನು, ಮೊಬೈಲೇ ನೋಡ್ಕೊಂಡೆ ಮಾಡಿ. ಆ ಮೊಬೈಲ್ಸ್ ಅಲ್ಲಿ ಬರುವಂತಹ ಒಂದು ಅಷ್ಟೋತ್ತರ 108 ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರಗಳನ್ನ ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ, ಸಾಯಂಕಾಲ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ, ಗೋಧೂಳಿ ಲಗ್ನ ಅಂತ ಹೇಳ್ತೀವಿ, ಸೂರ್ಯಾಸ್ತಮನ ಸಮಯ. ಈ ಗೋಧೂಳಿ ಲಗ್ನದಲ್ಲಿ ಹೆಣ್ಣು ಮಕ್ಕಳು ನೋಡಿ, ಕೆಲವು ಇದನ್ನ ಪ್ರಾತಃ ಕಾಲದಲ್ಲಿ ಕೂಡ ಮಾಡಬಹುದು. ಸೂರ್ಯ ಉದಯ ಆಗುವ ಸಮಯದಲ್ಲಿ, ಅಂದ್ರೆ ಇನ್ನೇನ್ ಸೂರ್ಯ ಉದಯಿಸ್ತದೆ, ಈಗ ನಾವು ಹೇಳ್ತೀವಿ ಇವತ್ತು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 2 ನಿಮಿಷಕ್ಕೆ ಸೂರ್ಯೋದಯ ಆಗ್ತದೆ, 6 ಗಂಟೆ 5 ನಿಮಿಷಕ್ಕೆ ನೀವು ಪ್ರಾರಂಭ ಮಾಡಿ. ಸೂರ್ಯೋದಯ ಆಗುವಂತ ಸಮಯದಲ್ಲಿ ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ಳೋದಾದ್ರೆ, ಸಂಜೆ ಮಾಡ್ಕೊಳ್ಳೋದಾದ್ರೆ ಸೂರ್ಯ ಅಸ್ತಮನ ಸಮಯದಲ್ಲಿ ಮಾಡ್ಕೊಳ್ಬೇಕು. ಸೂರ್ಯ ಅಂದ್ರೆ ಇರ್ಬೇಕಿನ್ನ ಅಸ್ತಮ ಆಗಿರಬಾರ್ದು. ಈ ಒಂದು ಸಮಯದಲ್ಲಿ ನೀವು ಮನೆಯ ಯಾವ್ದು ಮುಖ್ಯ ದ್ವಾರ ಅಂತ ಇರುತ್ತೆ, ಒಳಗಡೆ ಕುಳಿತುಕೊಳ್ಬೇಕು. ಒಂದು ಪೀಠನೋ ಚಾಪೆನೋ ಏನೋ ಹಾಕೊಂಡು ಒಳಗಡೆ ಕುತ್ಕೊಳ್ಳಿ, ಹೊರಗಡೆ ಮಖ ಮಾಡಿ ನೋಡ್ಬೇಕು. ನಿಮ್ಮ ಬಾಗಿಲು ಪೂರ್ವಾಭಿಮುಖವಾಗ್ಲಿ, ಉತ್ತರಾಭಿಮುಖವಾಗ್ಲಿ, ಪಶ್ಚಿಮಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗ್ಲಿ, ನಿಮ್ಮ ಬಾಗಿಲು ಯಾವ ಅಭಿಮುಖವಾಗಿದ್ರೂ ಸಂಬಂಧ ಇಲ್ಲ ಇದಕ್ಕೆ. ನೀವೇನ್ ಮಾಡ್ಬೇಕು, ಮನೆಯ ಒಳಗಡೆ ಆ ಒಂದು ಮುಖ್ಯ ದ್ವಾರದ ವಾಸ್ಕಲ್ ಅಂತ ಏನ್ ಹೇಳ್ತೀವಿ, ಅದ್ರ ಹಿಂಬದಿಯಿಂದ ನೀವು ಕುತ್ಕೊಂಡು ಮನೆ ಒಳಗಡೆ ಕುತ್ಕೊಂಡಿರ್ಬೇಕು, ಹೊರಗಡೆ ಮುಖ ಮಾಡಿ ನೋಡ್ಬೇಕು. ಮಹಾಲಕ್ಷ್ಮಿನ ನಾವು ಕರ್ಕೊಳ್ಳುವಂತದ್ದು ಮನೆಗೆ ಅಲ್ವಾ. ಈ ರೀತಿ ನೀವೇನ್ ಮಾಡ್ಬೇಕು, ನಾನು ಹೇಳಿದ್ ಯಾವತ್ತೂ ಕೂಡ ನೋಡಿ, ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ವಿಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು ಅಂತ ಇದು ಇರಬೇಕು. ಒಂದು ತಟ್ಟೆಯಲ್ಲಿ ಒಂದು 2 ವಿಳೆದೆಲೆ, ಒಂದು ಅಡಿಕೆ ಅಂತ ಹೇಳ್ತೀವಿ, ದುಂಡಡಿಕೆ ಫುಲ್. ಈಗ ಚೂರಾಗಿರುವಂತ ಅಡಿಕೆ ಯಾವತ್ತು ತಗೋಬೇಡಿ, ಬೆಟ್ಟಡಿಕೆ ಅಂತ ಹೇಳ್ತೀವಿ. ಆ ಬೆಟ್ಟಡಿಕೆಯನ್ನ ಅಲ್ಲಿ ಇಟ್ಕೊಳ್ಳಿ. ಬೆಟ್ಟಲ್ಲಿ ಒಂದು ವಿಳೆದೆಲೆ, ತಟ್ಟೆಯಲ್ಲಿ ಒಂದು ತಟ್ಟೆ ಮುಂದೆ ಇಟ್ಕೊಳ್ಬೇಕು, ವಿಳೆದೆಲೆ ಅಡಿಕೆ, ವಿಳೆದೆಲೆ ಒಳಗಡೆ ಒಂದು ಬೆಟ್ಟಡಿಕೆ ಇಡಬೇಕು. ಇನ್ನ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, 2 3 ಎಷ್ಟಾದ್ರೂ ಆಗ್ಲಿ ನಿಮ್ಗೆ ಸಿಗುವಂತದ್ದು, ಏನದು ಗೋಡಂಬಿ, ದ್ರಾಕ್ಷಿ, ಮತ್ತೆ ಕಲ್ ಸಕ್ಕರೆ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ. ಇದನ್ನಲ್ಲಿ ಇಟ್ಕೊಳ್ಳಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಸಂಕಲ್ಪ ಮಾಡಿ, ಮನೇಲಿ ಕುತ್ಕೊಳ್ಳುವಂಥದ್ದು, ಒಳಗಡೆಯಿಂದ ಕುತ್ಕೊಂಡು ಹೊರಗಡೆ ಮುಖ ಮಾಡಿ. ನೀವು ಭಗವಂತ, ನಮ್ಮಲ್ಲಿ ಮನೆಯಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕವಾಗಿ ನಷ್ಟ ಹೊಂದುತ್ತಾ ಇದೀವಿ, ನಮ್ಗೆ ಹಣ ನಿಲ್ತಾ ಇಲ್ಲ, ಸಾಲಬಾಧೆ ಜಾಸ್ತಿ ಆಗಿದೆ, ಇದಕ್ಕೆ ಪರಿಹಾರಗಳನ್ನು ನಮ್ಗೆ ಸಿಗ್ಬೇಕು ಅಂತ ಸಂಕಲ್ಪ ಮಾಡ್ತಾ 108 ಅಷ್ಟೋತ್ತರಗಳನ್ನ ಓದಿ ಅಷ್ಟೇ, ಏನು ಮಾಡಬೇಕಲ್ಲ. ಆ ಕಡೆ ತಿರ್ಕೊಂಡು ಅದನ್ನ ಓದಿ, ಇದೆಲ್ಲ ಅಲ್ಲೇ ಇರ್ಲಿ, ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ದೀಪಾರಾಧನೆನೂ ಬೇಕಾಗಿಲ್ಲ, ಏನು ಬೇಡ. ಸರಳ ಪರಿಹಾರ ನೀವು ಯಾವತ್ತಾದ್ರೂ ಮಾಡ್ಕೊಳ್ಬಹುದು. ನೀವು ಇದೇ ದಿನ ಅಂತ ಮಾಡ್ಕೊಳ್ಬೇಕಾಗಿಲ್ಲ. ಈಗ ಶುಕ್ರವಾರಗಳು ಮಾಡ್ಕೊಂಡ್ರೆ ಇನ್ನ ಒಳ್ಳೇದು. ಅಥವಾ ನಿಮ್ಗೆ ಈಗ 9 ಒಂದು 3 ದಿನ ಮಾಡಿ, 9 ದಿನ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಇದರಿಂದ, ನಮ್ಗೇನೋ ಅನುಕೂಲ ಆಗ್ತಾ ಇದೆ ಅಂತ ಅಂದಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೀವು ದಿನ ಮಾಡೋ ಅವಶ್ಯಕತೆ ಇಲ್ಲ, ವಾರಕ್ಕೊಮ್ಮೆ ಮಾಡಿ. ಈಗ ದಿನ ಯಾರು ಮನೆಯಲ್ಲಿ ಕೆಲವರು ಪೂಜೆ ಮಾಡಲ್ಲ, ವಾರದ ಪೂಜೆ ಅಂತ ಮಾಡ್ತಾರೆ. ಆ ರೀತಿ ನೀವು ವಾರಕ್ಕೊಮ್ಮೆ ಮಾಡಿ, ಶುಕ್ರವಾರನ ಮಾಡಿ, ಮಂಗಳವಾರನ ಮಾಡಿ. ನೀವು ಯಾವ ವಾರ ಅಂತನೂ ಇಲ್ಲ, ನಿಮ್ಮ ಮನಸ್ಸಿಗೆ ಬರ್ಬೇಕು. ಮನಸ್ಸಿಗೆ ಬಂತ ಅಮಾವಾಸ್ಯ ಪೌರ್ಣಮಿಗಳು ಇನ್ನೂ ತುಂಬಾ ಶ್ರೇಷ್ಠವಾಗಿರುತ್ತೆ. ಈ ಒಂದು ಸಮಯಗಳಲ್ಲಿ, ಪರ್ವ ಕಾಲಗಳಲ್ಲಿ, ಶುಭ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಬೇಗನೆ ಪರಿಹಾರಗಳು ಸಿಗುತ್ತೆ. ಅಷ್ಟೋತ್ತರವನ್ನು ಓದಿದ ನಂತರ ಅಲ್ಲಿ ಅದು ಪ್ರಸಾದ ಆಗುತ್ತೆ. ಏನು ಡ್ರೈ ಫ್ರೂಟ್ಸ್ ನಾವೇನು ಇಟ್ಟಿರ್ತೀವಿ ಅದನ್ನೆಲ್ಲ ಪ್ರಸಾದನ ಮನೆಯವರಿಗೆಲ್ಲ ಕೊಡಿ. ಮನೆಯವ್ರು ಹಂಚಿ ನೀವು ಕೂಡ ತಗೊಳ್ಳಿ. ನೋಡಿ, ಸಾಲ ಬಾರಿಯಿಂದ ಮುಕ್ತಿ ಪಡ್ಕೊಳ್ಬಹುದು. ಮತ್ತೆ ಹಣದ ವಿಚಾರವಾಗಿ ಮನೆ ಬರ್ತಾಳೆ ಮಹಾಲಕ್ಷ್ಮಿ, ಯಾವಾಗ ನಮ್ಮ ಮನೇಲಿ ನೆಲೆಸ್ತಾಳೆ ಅವಾಗ ಏನಾಗುತ್ತೆ, ನಮ್ಮ ಮನಸ್ಥಿತಿನೂ ಕೂಡ ಬದಲಾವಣೆ ಆಗುತ್ತೆ, ಹಣ ಉಳಿತಾಯದತ್ತ ಹೋಗುತ್ತೆ. ಯಾಕಂದ್ರೆ ಹಣ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂತದ್ದು ಈ ಒಂದು ಸಮಯಗಳಲ್ಲಿ. ಹಣ ಯಾವಾಗ ನಾವು ಉಳಿತಾಯ ಮಾಡ್ಕೊಳ್ತಾ ಹೋಗ್ತೀವಿ, ನಮಗೆ ಅಂದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗ್ತೀವಿ, ಸಬಲರಾಗ್ತೀವಿ, ಮನೇನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ವ್ಯಾಪಾರ ಉದ್ಯೋಗ ಕೂಡ ಅಭಿವೃದ್ಧಿಯನ್ನು ಮಾಡ್ಕೊಳ್ಬಹುದು. ಖಂಡಿತ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕಾಡ್ತಿರುವಂತಹ ಸಮಸ್ಯೆ ಸಾಲಬಾಧೆ, ಜೊತೆಗೆ ಲಕ್ಷ್ಮಿಯ ಕಟಾಕ್ಷ ಬೇಕು ಅನ್ನೋದು. ಇದಕ್ಕೆ ಸರಳ ಪರಿಹಾರಗಳನ್ನ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ ಗುರುಗಳೇ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.